ಇಷ್ಟು ದಿವಸ ರಿಜಿಸ್ಟ್ರೇಷನ್ ಫೀಸ್ ಅಂದರೆ ನೋಂದಣಿ ಶುಲ್ಕ 1% ಇತ್ತು. ಈಗ ಅದನ್ನು 2% ಮಾಡಿದ್ದಾರೆ. ಈಗ 2% ಮಾಡಿದ್ದಾರೆ. ಇನ್ನು ಮುಂದೆ ಇವತ್ತಿಂದ ಟೋಟಲ್ ಸ್ಟಾಂಪ್ ಡ್ಯೂಟಿ 5.65 ಇರ್ತದೆ. ಇದು 2% ಆಗ್ತದೆ. ಜಮೀನು ಸೈಟು ಮಾರಾಟ ಮಾಡಿ ಮತ್ತೊಬ್ಬರಿಗೆ ರಿಜಿಸ್ಟರ್ ಮಾಡಿಕೊಡುವ ಶುಲ್ಕವನ್ನ 1ಕ್ಕೆ ಡಬಲ್ ಮಾಡಲಾಗಿದೆ. ಅಂದ್ರೆ 1 ಕೋಟಿ ಬೆಲೆ ಬಾಳುವ ಜಮೀನಿಗೆ 1 ಲಕ್ಷ ರು ಸರ್ಕಾರಿ ಶುಲ್ಕ ಕಟ್ಟಬೇಕಾಗಿದ್ರೆ ಇನ್ಮುಂದೆ 1,10,10,000 ರುಗಳನ್ನ ಕಟ್ಟಬೇಕಾಗುತ್ತದೆ. ಈ ದರ ಹೆಚ್ಚಳವನ್ನ ಕಂದಾಯ ಸಚಿವಾಲಯದಿಂದ ಜಾರಿ ಮಾಡಲಾಗಿದೆ ಎಂದು ಸಬ್ ರಿಜಿಸ್ಟರ್ ಪ್ರಭಾಕರ್ ನಾಯಕ್ ತಿಳಿಸಿದ್ರು. ಜಮೀನು ನಿವೇಶನ ಅಥವಾ ಯಾವುದೇ ಆಸ್ತಿ ನೋಂದಾವಣಿಗೆ ಇಂದಿನಿಂದ ಶುಲ್ಕ 1ಕ್ಕೆ ಡಬಲ್ ಮಾಡಲಾಗಿದೆ. ಸ್ಟಾಂಪ್ ಡ್ಯೂಟಿ ಶುಲ್ಕ ಹೊರತುಪಡಿಸಿ ಶುಲ್ಕ ಮಾತ್ರ 1% ಹೆಚ್ಚು ಮಾಡಲಾಗಿದೆ ಎಂದು ಕಂದಾಯ ಸಚಿವಾಲಯ ಆದೇಶ ಹೊರಡಿಸಿದೆ. ಅದು ಇವತ್ತಿನಿಂದಲೇ ಜಾರಿಗೆ ಬಂದಿದೆ ಎಂದು ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟರ್ ಪ್ರಭಾಕರ್ ನಾಯಕ್ ತಿಳಿಸಿದ್ದಾರೆ. ಸರ್ಕಾರ ನಿಗದಿಪಡಿಸಿರ್ತದೆ. ಈಗ ಇಷ್ಟು ದಿವಸ ರಿಜಿಸ್ಟ್ರೇಷನ್ ಫೀಸ್ ಅಂದರೆ ನೋಂದಣಿ ಶುಲ್ಕ 1% ಇತ್ತು. ಈಗ ಅದನ್ನು 2% ಮಾಡಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಲ್ಲೆಲ್ಲ ಜಾಸ್ತಿ 2% ಇದೆ. ಹಾಗಾಗಿ ನಮ್ಮಲ್ಲೂ ಅದನ್ನು 2% ಮಾಡಿದ್ದಾರೆ. ನೋಂದಣಿ ಶುಲ್ಕ ಮಾತ್ರ. ಟೋಟಲ್ ಶುಲ್ಕ ನಮಗೆ ಒಂದು ಯಾವುದೋ ಈ ಕ್ರಯಪತ್ರ ಬಂದರೆ ಟೋಟಲ್ ಇಷ್ಟು ದಿವಸ 5.65 ಸ್ಟಾಂಪ್ ಡ್ಯೂಟಿ 1% ಫೀಸ್ ಇತ್ತು. ಈಗ 2% ಮಾಡಿದ್ದಾರೆ. ಇನ್ನು ಮುಂದೆ ಇವತ್ತಿಂದ ಟೋಟಲ್ ಸ್ಟಾಂಪ್ ಡ್ಯೂಟಿ 5.65 ಇರ್ತದೆ. ಇದು 2% ಆಗ್ತದೆ. ನೋಂದಣಿ ಶುಲ್ಕ 2% ಆಗ್ತದೆ. ಟೋಟಲ್ 7.65% ಆಗ್ತದೆ. ಹಾಗೆಯೇ ಇನ್ನು ಮುಂದೆ ಭಾನುವಾರ ಕಚೇರಿ ತೆರೆದಿರುತ್ತೆ. ಭಾನುವಾರದ ಬದಲಿಗೆ ಮಂಗಳವಾರ ರಜೆ ನೀಡಲಾಗುತ್ತೆ. ಈಗ ಯಾವ ಆಸ್ತಿಯನ್ನ ಯಾವ ಊರಿನಲ್ಲಾದ್ರೂ ರಿಜಿಸ್ಟರ್ ಮಾಡಿಸಲು ಅನುಕೂಲ ಕಲ್ಪಿಸಲಾಗಿದೆ. ಅಲ್ಲದೆ ಭಾನುವಾರ ಕಚೇರಿ ಕಾರ್ಯನಿರ್ವಹಿಸುವುದರಿಂದ ಉದ್ಯೋಗಿಗಳು ದೂರದ ಊರುಗಳಲ್ಲಿ ಇರುವವರು ಚಿಂತೆ ಇಲ್ಲದೆ ರಿಜಿಸ್ಟರ್ ಮಾಡಿಸಬಹುದಾಗಿದೆ. ಭಾನುವಾರ ಕೆಲಸ ಮಾಡಿದ ಸಬ್ ರಿಜಿಸ್ಟರ್ ಕಚೇರಿ ಸಿಬ್ಬಂದಿಗೆ ಮಂಗಳವಾರ ರಜೆ ಸಿಗುತ್ತದೆ. ಈಗ ಆನ್ಲೈನ್ ನೋಂದಣಿಗೆ ಅವಕಾಶ ನೀಡಿರುವುದರಿಂದ ಯಾವ ಊರಿನ ಜಮೀನಾದ್ರೂ ಮನೆ ನಿವೇಶನ ಆಗಿದ್ರೂ ಸ್ವಂತ ತಾಲೂಕು ಹೊರತುಪಡಿಸಿ ಆಯಾ ಜಿಲ್ಲೆಯ ಯಾವ ತಾಲೂಕಿನಲ್ಲಾದ್ರೂ ನೋಂದಾವಣಿ ಮಾಡಿಸಬಹುದಾಗಿದೆ ಎಂದು ಚಿಕ್ಕಬಳ್ಳಾಪುರ ಪ್ರಭಾಕರ್ ನಾಯಕ್ ತಿಳಿಸಿದ್ರು. ಸರಿ, ಸಾರ್ವಜನಿಕರಿಗೆ ಇನ್ಯಾರೋ ಬೇರೆ ಇಲಾಖೆ ನೌಕರರಿಗೆ ಅನುಕೂಲ ಆಗಲಿ. ಯಾವತ್ತು ರಜೆ ಅಂತ ಆಗ್ಬೋದು. ಈಗ ಸುಮಾರು 1 ವರ್ಷದಿಂದ ಎನಿವೇರ್ ರಿಜಿಸ್ಟ್ರೇಷನ್ ಇದೆ. ಈಗ ಜಿಲ್ಲೆದು ಆ ಜಿಲ್ಲೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ಸಬ್ ಶಾಪ್ಸ್ ಇದೆ. ಈ 6 ಸಬ್ ಶಾಪ್ಸ್ನು ಎಲ್ಲಿ ಬೇಕಾದ್ರೂ ರಿಜಿಸ್ಟರ್ ಮಾಡ್ಕೋಬೋದು. ನಮ್ಮದು ಚಿಕ್ಕಬಳ್ಳಾಪುರದಲ್ಲೇ ಮಾಡಬೇಕು ಅಂತ ಇಲ್ಲ. ಹೋಗಿ ಗುಡಿಬಂಡೆಯಲ್ಲಿ ಮಾಡ್ಕೋಬೋದು. ಪ್ರತಿ ದಿವಸ ಆಫೀಸಲ್ಲೇ ಆ ಥರ ಮಾಡ್ಕೋಬೋದು. ಈ ಸಾರ್ವಜನಿಕರ ಅನುಕೂಲ ಆಗಲಿ ಅಂತೇಳಿ ಜೂನ್ ಎಂಡಿಂದ ಪ್ರತಿ ಭಾನುವಾರನೂ ಒಂದೊಂದು ಆಫೀಸ್ ರೊಟೇಷನಲ್ಲಿ ಒಂದೊಂದು ಆಫೀಸ್ ಇದು ಮಾಡ್ತಾಯಿದ್ದಾರೆ. ರೊಟೇಷನಲ್ಲಿ ಒಂದೊಂದು ಆಫೀಸ್ ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ. ಯಾವತ್ತೂ ರಿಜಿಸ್ಟ್ರೇಷನ್ ಇಲ್ಲ ಅಂತ ಆಗಬಾರ್ದು. ಈಗ ಇವತ್ತು ಭಾನುವಾರ ನಾನು ರಿಜಿಸ್ಟರ್ ಮಾಡಿದರೆ ಇವತ್ತು ನಮ್ಮ ಕಚೇರಿ ಓಪನ್ ಇದ್ದರೆ ನೆಕ್ಸ್ಟ್ ಮಂಗಳವಾರ ರಜೆ ಇರ್ತದೆ. ಸರ್, ಯೂಶ್ವಲಿ ಭಾನುವಾರ, ಸೆಕೆಂಡ್ ಸಾಟರ್ಡೆ, ಸಂಡೇ, 4th ಸಾಟರ್ಡೆ, ಸಂಡೇ ಇಷ್ಟು ರಜೆ ಇರ್ತದೆ. ಆ ರಜಾ ದಿನಗಳಲ್ಲಿ ಈಗ ಒಂದೊಂದು ಆಫೀಸ್ಗೊಂದು, ಈಗ ಎಕ್ಸಾಂಪಲ್ ಈ ತಿಂಗಳಲ್ಲಿ ಆಗಸ್ಟ್ 3ನೇ ತಾರೀಕು ನಮ್ಮದು ಕಚೇರಿ ಓಪನ್ ಇತ್ತು. ನೆಕ್ಸ್ಟ್ ಅದಾದಮೇಲೆ 9, 10, 23, 24, 17 ಇದು 5 ಡೇಟಲ್ಲಿ ನಮ್ಮ ಇತರೆ 5 ಆಫೀಸ್ಗಿತ್ತು. ಇವತ್ತು 31 ಆದ್ದರಿಂದ ಇವತ್ತು ನನಗೆ ಈಗ 6ನೇದು ಮತ್ತೆ ನಮಗೆ ಬರ್ತದೆ. ಹಂಗೆ ಪ್ರತಿ ಒಂದು ಭಾನುವಾರ ಯಾವುದೋ ಒಂದು ಆಫೀಸಲ್ಲಿ ಓಪನ್ ಇರ್ತದೆ ಸರ್. ಈಗ ಸಾರ್ವಜನಿಕರು ನೋಂದಣಿ ಆಗಬೇಕಾದ್ರೆ ಈಗ ಯಾವುದೋ ಎಲ್ಲ ಎಮರ್ಜೆನ್ಸಿ ಇರ್ತದೆ, ಭಾನುವಾರ ಆಗಬೇಕು, ಎಲ್ಲೋ ಹೋಗಬೇಕು, ಅವ್ರು ಬೇಕಾದ್ರೆ ಎಲ್ಲ ಭಾನುವಾರ ಅಪಾಯಿಂಟ್ಮೆಂಟ್ ತೊಗೊಂಡು ರಿಜಿಸ್ಟರ್ ಮಾಡ್ಕೋಬೋದು. ಪ್ರತಿ ದಿವಸನೂ ರಿಜಿಸ್ಟ್ರೇಷನ್ ಇದ್ದೇ ಇರ್ತದೆ. ಯಾವತ್ತೂ ರಿಜಿಸ್ಟ್ರೇಷನ್ ಇಲ್ಲ ಅನ್ನೋಂಗಿಲ್ಲ. ಈ ಗೌರ್ಮೆಂಟ್ ಈಗ ಹಬ್ಬ ಹರಿದಿನಗಳಾದ್ರೆ ಅವತ್ತು ಕೊಡೋದಿಲ್ಲ. ಯೂಶ್ವಲ್ ಶನಿವಾರ, ಭಾನುವಾರ, ಸೆಕೆಂಡ್ ಸಾಟರ್ಡೆ, 4th ಸಾಟರ್ಡೆ ಯಾವತ್ತು ರಿಜಿಸ್ಟರ್ ಮಾಡ್ಕೋಬೋದು. ಇನ್ನು ಇದೇ ದಿನ ನಿವೃತ್ತಿಯಾಗುತ್ತಿರುವ ಚಿಕ್ಕಬಳ್ಳಾಪುರ ಪ್ರಭಾಕರ್ ನಾಯಕ್ ತನ್ನ 39 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾಗುತ್ತಿರುವ ನಾಯಕ್ ಕಾರ್ಕಳದಲ್ಲಿ ಪಶು ಆಸ್ಪತ್ರೆ ಸೇವೆ ಮೂಲಕ ನೋಂದಾವಣಾ ಅಧಿಕಾರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ನಿವೃತ್ತಿ ಹೊಂದುತ್ತಿದ್ದು, ನನ್ನ ಈ ಸುದೀರ್ಘ ಪಯಣದಲ್ಲಿ ಯಾರಿಂದಲೂ ನೋವು ಅನುಭವಿಸಿಲ್ಲ. ಸರ್ಕಾರ ನಮಗೆ ನೀಡಿದ ಕೆಲಸದ ಅವಧಿಗಿಂತ ಹೆಚ್ಚು ಸಮಯ ಸರ್ಕಾರಿ ಕರ್ತವ್ಯ ನಿರ್ವಹಿಸಿದ್ದೇನೆ ಎಂಬ ತೃಪ್ತಿ ಇದೆ ಎಂದರು. ಏನಿಲ್ಲ, ಈ ಜಿಲ್ಲೆಯಲ್ಲಿ ನಾನು ಇದು 3ನೇ ಆಫೀಸ್ ಮಾಡ್ತಾ ಇರೋದು. ಫಸ್ಟು ಚಿಂತಾಮಣಿಯಲ್ಲಿ ಕೆಲಸ ಮಾಡಿದ್ದೀನಿ 15-16ರಲ್ಲಿ. ಮತ್ತು ಬಾಗೇಪಲ್ಲಿ ಇಲ್ಲಿ 20ರಲ್ಲಿ 1 ತಿಂಗಳು ಕೆಲಸ ಮಾಡಿದ್ದೆ. ಮತ್ತು ನನಗೆ ಚೇಂಜ್ ಆಗಿತ್ತು, ಬಾಗೇಪಲ್ಲಿ ಹೋಗಿದ್ದೆ. ಬಾಗೇಪಲ್ಲಿ 2 ವರ್ಷ 10 ತಿಂಗಳು ಅಲ್ಲಿ ಕೆಲಸ ಮಾಡಿದ್ದೀನಿ. ಮತ್ತು ಇಲ್ಲಿ ಈಗ 1 ವರ್ಷ 10 ತಿಂಗಳು ಅಕ್ಟೋಬರ್ 2023ರಿಂದ ಇಲ್ಲಿವರೆಗೂ ಕೆಲಸ ಮಾಡಿದ್ದೀನಿ. ಎಲ್ಲೋದ್ರೂ ಒಂದೇ ರಿಜಿಸ್ಟ್ರೇಷನ್ ಇದು.
ಇದಿರ್ತದೆ. ಏನು ಅಂತ ಕೈ ಅನುಭವ ಏನಾಗಿಲ್ಲ. ಈಗ ನಾವು ಹೆಂಗಿರ್ತೀವಿ, ನಾವು ಸಾರ್ವಜನಿಕರಿಗೆ ಹೆಂಗೆ ಸಹಕರಿಸ್ತೀವಿ, ಸಾರ್ವಜನಿಕರು ಹೆಂಗೆ ವರ್ತಿಸ್ತೀವಿ, ಅದ್ರ ಮೇಲೆ ಸಾರ್ವಜನಿಕರು ಇದು ಮಾಡ್ತಾರೆ.